ನೇಹಾ ಹಿರೇಮಠ್ ಕೊಲೆಯನ್ನ ಕಾಂಗ್ರೆಸ್ನವರು ಲವ್ ಕೇಸ್ ಅಂತಾರೆ. ನಾವು ಅದನ್ನೇ ಹೇಳ್ತಿರೋದು, ಇದನ್ನೇ ಲವ್ ಜಿಹಾದ್ ಅಂತಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಇದೇ ಮೊದಲಲ್ಲ, ಈ ಹಿಂದೆಯೂ ಹೀಗೆ ಮಾಡಿದ್ದಾರೆ. ನೇಹಾ ಹಿರೇಮಠ್ ಕೊಲೆ ಪ್ರಕರಣದಲ್ಲಿ ಸಿಎಂ ಮೌನರಾಮಯ್ಯ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಮುಸ್ಲಿಮರೆಲ್ಲ ನನ್ನ ಬ್ರದರ್ಸ್ ಅಂತಾರೆ ಅಂತ ಆರ್ ಅಶೋಕ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಬಂತು, ಭಯೋತ್ಪಾದನೆ ಬಂತು. ಕಾಂಗ್ರೆಸ್ ಬಂತು, ನಕ್ಸಲಿಸಂ ಬಂತು. ಕಾಂಗ್ರೆಸ್ ಬಂತು, ಲವ್ ಜಿಹಾದ್ ಬಂತು. ಇವತ್ತು ಲವ್ ಜಿಹಾದ್ ಹೆಸರಲ್ಲಿ ನೇಹಾ ಅವರ ಕಗ್ಗೊಲೆ ಆಗಿರುವಂಥದ್ದು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದೇ ರೀತಿ ಗೃಹ ಸಚಿವರು ಇದು ಲವ್ ಕೇಸ್ ಅಂತಾರೆ. ಅವ್ರಿಗೆ ಒಂಚೂರು ಕಾಮನ್ ಸೆನ್ಸ್ ಇದ್ದಿದ್ರೆ, ಸಾಮಾನ್ಯ ಜ್ಞಾನ, ನಾವು ಅದನ್ನೇ ಹೇಳಿದ್ದು. ಲವ್ ಅಂತಲೇ ನಾವು ಹೇಳಿದ್ದು. ಲವ್ ಅಂದ್ರೇ ಜಿಹಾದಿ. ಯಾರು ಮುಸ್ಲಿಂ ಯುವಕರನ್ನು ಟ್ರೈನ್ ಅಪ್ ಮಾಡಿ, ಅವ್ರಿಗೆ ಹಣ ಕೊಟ್ಟು ಟ್ರೈನ್ ಅಪ್ ಮಾಡಿ ಅವ್ರನ್ನ ಕಳಿಸ್ತಾರೋ ಅದನ್ನೇ ಲವ್ ಜಿಹಾದ್ ಅನ್ನೋದು. ನೀವು ಬರೀ ಲವ್ ಅಲ್ಲ, ಲವ್ ಜಿಹಾದ್ ಇದು. ಅದನ್ನು ಕಾಂಗ್ರೆಸ್ ಅವರು ಇವತ್ತು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣವನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾನು ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಮದು ಇದೊಂದೇ ಅಲ್ಲ ಫಸ್ಟ್ ಟೈಮ್ ನೀವು ಈ ಥರ ಹಿಂದೂಗಳ ವಿರೋಧ ಮಾಡ್ತಾ ಇರೋದು. ಹಿಂದೆ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಕಾಂಗ್ರೆಸ್ ಶಾಸಕ ಬೆಂಕಿ ಹಚ್ಚಿದ್ರು. ಮುಸ್ಲಿಂ ಮೂಲಭೂತವಾದಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಟ್ರಿ. ಕಾಂಗ್ರೆಸ್ ಅವರವರು, ಕಾಂಗ್ರೆಸ್ಸಿನ MLA ಮುಸ್ಲಿಂ ಬಂದಾಗ ನೀವು ಕಾಂಗ್ರೆಸ್ MLA ಇರಲಿ, MP ಇರಲಿ, ಮಂತ್ರಿ ಇರಲಿ, ಏನೂ ನೋಡಲ್ಲ. ಮುಸಲ್ಮಾನರ ಲಕ್ಷಣೆಯನ್ನು ಮಾಡೋಕ್ಕೆ ಹೊರಟಿದ್ದೀರಾ. ನೇಹಾದಲ್ಲೂ ಅಷ್ಟೇ. ಅವರ ತಂದೆ ಕಾರ್ಪೊರೇಟ್ರು, ಕಾಂಗ್ರೆಸ್ ಕಾರ್ಪೊರೇಟ್ರು, ಅವರ ಮಗಳ ಹತ್ಯೆ ಆಗಿದೆ. ನೀವು ಮೌನ ರಾಮಯ್ಯ ಆಗಿದ್ದೀರಾ. ಮೌನ ರಾಮಯ್ಯ ಇವತ್ತು DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಮುಸ್ಲಿಂ ಯಾರ್ಯಾರಿದ್ದಾರೋ ಇವರೆಲ್ಲ ನನ್ನ ಬ್ರದರ್ಸು ಅಂದರು. ಸದ್ಯಕ್ಕೆ ಸಿಸ್ಟರ್ಗಳನ್ನ ಹುಡುಕು ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಬ್ರದರ್ಸ್ ಆದರೆ ಸಾಕಾಗಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ಸಿಸ್ಟರ್ಗಳ್ನೂ ಸ್ವಲ್ಪ ಹುಡುಕಿ, ಅವ್ರನ್ನೂ ರಕ್ಷಣೆ ಮಾಡಿ. ಇವತ್ತು ಅವರ ಪ್ರಚಾರದಲ್ಲೇ DK ಶಿವಕುಮಾರ್, DK ಸುರೇಶ್ ಅವರ ಪ್ರಚಾರದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ 3 ದಿನದಿಂದ. ಏನೂ ಇಲ್ಲ. ಇವರು ಒಂದು ರೀತಿ ದೇಶವನ್ನು ಇಬ್ಬಾಗ ಮಾಡೋಕ್ಕೆ ಹೊರಟಿರುವಂಥ ಕಾಂಗ್ರೆಸ್ ನಾಯಕರುಗಳು. ಇವತ್ತು ಈ ನೇಹಾ ಅವರ ಕೊಲೆ ಇವತ್ತು ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಇವತ್ತು ಅವ್ರಿಗೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ನಿಮಗೆ ಆ ರಾಜೀನಾಮೆ ಕೊಡೋಕ್ಕೂ ಮಾನ ಮರ್ಯಾದೆ ಇಲ್ಲದರ್ತಕ್ಕಂಥ ಅಧಿಕಾರದಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.